ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಊರಲ್ಲೆಲ್ಲ ಮುಗಿಸ್ಕೊಂಡು ಇವತ್ತು ನಾನು ಮತ್ತೆ ಮರಳಿ ನನ್ನ ಗೂಡಿಗೆ ಹೋಗ್ತಾ ಇದ್ದೀನಿ. ಅದೇ ಬೇಜಾರಾಗ್ತಾಯಿದೆ. ಅದ್ರ ಮಧ್ಯಾಹ್ನ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಸ್ನೋ, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಸ್ನೋ. ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿವಸ ಊರಲ್ಲಿ ಎಲ್ಲ ಕಳೆದಿದ್ದಾಯಿತು. ರಜಾ ಇತ್ತಲ್ವ, ಹಾಗಾಗಿ ಊರಲ್ಲಿ ಕಳೆದ್ವಿ ಇಷ್ಟು ದಿವಸ. ಟೈಮ್ ಸ್ವಲ್ಪ ಮ್ಯೂಟ್ ಮಾಡಿ. ಟಿ ವಿ ಬೇರೆ ಹಾಕ್ಕೊಂಡಿದ್ದಾನೆ. ಅಯ್ಯೋ ಊರಿಂದ ಬಂದು ಇವಾಗ ಫುಲ್ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದೀವಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ತುಂಬ ಬಟ್ಟೆ ಅಂದರೆ ತುಂಬ ಬಟ್ಟೆ ಇತ್ತು, ಎಲ್ಲ ತೊಳೆಯೋದಕ್ಕೆ ಹಾಕಿ ಇವಾಗ ನನ್ನ ಮಗ ನಮ್ಮ ಮನೆಯವರು ಅವನಿಗೆ ಸ್ಕೂಲ್ಗೆಲ್ಲ ರೆಡಿ ಆಗಬೇಕಲ್ವ, ಅದಕ್ಕೆ ಇವಾಗ ಸ್ಕೂಲ್ಗೆ ರೆಡಿ ಆಗೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸ್ಕೂಲ್ಗೆ ಹೋಗ್ಬೇಕಲ್ವ, ಸ್ಕೂಲ್ ಸ್ಟಾರ್ಟ್ ಆಯ್ತು ಇವಾಗ 29th. ಬುಕ್ಕೆಲ್ಲ ತೊಗೊಂಡಿದ್ರು, ಅದಕ್ಕೆಲ್ಲ ಬೈಂಡೆಲ್ಲ ಹಾಕೋಣ ಅಂತ ತೊಗೊಂಡಿದ್ದೀನಿ. ಇಲ್ಲ ಅವಸ್ಥೆ ನಮ್ಮದು ನೋಡಿಬಿಟ್ರೆ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದೀನಿ. ಇಷ್ಟು ದಿವಸ ಏನೋ ಫ್ರೀ ಆಗಿತ್ತು, ಆರಾಮಾಗಿ ಅಮ್ಮ ಮಾಡಿದ ಊಟ, ಸ್ವಲ್ಪ ಚಿಕ್ಕ ಪುಟ್ಟ ಸ್ವಲ್ಪ ಕೆಲಸಗಳು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಹಾಗೆ ಹಿಂಗೆ ಎಲ್ಲ ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡಿ ಎಲ್ಲ ಫಂಕ್ಷನ್ಸ್ಗಳನ್ನ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ. ಇನ್ನೂ ಗೊತ್ತಲ್ವ ಎಲ್ಲರಿಗೂ, ಇನ್ನು ಸ್ಕೂಲ್ ಆಯಿತು, ಮನೆ ಆಯಿತು, ಸ್ಕೂಲು ಅದೇ ಬರೀ ಇನ್ನು ಅಕ್ಟೋಬರ್ ತನಕ. ಅಕ್ಟೋಬರಲ್ಲಿ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಆವಾಗ ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಬೋದು. ಅದು ಬೇರೆ ನನ್ನ ಬೇರೆ ಇದು ಮೊಬೈಲ್ ಇದೆಯಲ್ಲ, ಇವಾಗೇನು ವೀಡಿಯೋ ಮಾಡ್ತಿದ್ದೀನಿ ಅದ್ರದ್ದು ಫುಲ್ಲು ಸ್ಕ್ರೀನೇ ಒಡೆದೋಗ್ಬಿಟ್ಟಿದೆ. ಅದೊಂದು ಬೇರೆ ಡ್ಯಾಮೇಜ್ ಆಗಿದೆ. ನೋಡೋಣ ಏನಾಗುತ್ತೆ ಅಂಥೇಳಿ ತೋರಿಸ್ತೀನಿ ಹೆಂಗಾಗಿದೆ ಅಂಥೇಳಿ. ಸ್ವಲ್ಪ ಬೈಂಡ್ ಹಾಕಿದೆ, ಸ್ವಲ್ಪ ಬೈಂಡ್ ಹಾಕಿದ್ದೀನಿ. ಸ್ವಲ್ಪ ಒಂದು 4 ಬುಕ್ಕಿಗೂ ಅಂದರೆ ಕಮ್ಮಿ ಬಂತು. ಬೈಂಡು ತರಬೇಕು. ಇಲ್ಲಿ ನೋಡಿ, ಇಲ್ಲಿ ನನ್ನ ಅವಸ್ಥೆ ಹೇಗಾಗಿ ನೋಡಿ, ಇದೆಲ್ಲ ಬೈಂಡ್ ಹಾಕಾಯಿತು. ಸ್ವಲ್ಪ ಮುಂಚೆ ಕೂತಿದ್ರಿಂದ ಇನ್ನೂ ಬೈಂಡ್ ಹಾಕಿದ್ದು ಮುಗ್ದಿರಲಿಲ್ಲ, ಫಿನಿಶ್ ಆಗಿಲ್ಲ. ಸ್ವಲ್ಪ ಬೈಂಡ್ ಹಾಕಿದ್ದೀನಿ, ಸ್ವಲ್ಪ ಬಿಟ್ಟಿದ್ದೀನಿ. ಹೀಗೆ ನನಗೂ ಇದೆಲ್ಲ ನೋಡ್ತಿದ್ರೆ ನನ್ನ ಚಿಕ್ಕ ವಯಸ್ಸಿನ ನೆನಪಾಗುತ್ತೆ. ನಮ್ಮ ದೊಡ್ಡಪ್ಪ ನಮಗೆಲ್ಲ ಇದನ್ನೆಲ್ಲ ಹಾಕ್ಕೊಡೋರು. ಈಗ ಅಂದರೆ ಟ್ರಾನ್ಸ್ಪರೆಂಟ್ ಬೈಂಡ್ ಎಲ್ಲ ಬಂದಿದೆ, ಅದನ್ನು ಹಾಕೋದು. ಅಂದರೆ ಆವಾಗೆಲ್ಲ ನಮಗೆ ಕಾಕಿ ಬೈಂಡ್ ಬರ್ತಾಯಿತ್ತು, ಬ್ರೌನ್ ಕಲರ್ದು. ಅದನ್ನು ನಮ್ಮ ದೊಡ್ಡಪ್ಪ ಎಷ್ಟು ನೀಟಾಗಿ ಕ್ಲೀನಾಗಿ ಹಾಕ್ಕೊಡೋರು ಗೊತ್ತಾ. ತುಂಬ ಚೆನ್ನಾಗಿ ಹಾಕ್ಕೊಡೋರು. ಅದು ನೀಟ್ನೆಸ್ ಎಷ್ಟು ಮೇಂಟೈನ್ ಮಾಡಿರೋರು ಗೊತ್ತಾ. ಹಾಗೆಯೇ ನನ್ನ ಮಗನಿಗೊಂದು ಟಿಫಿನ್ ಕ್ಯಾರಿಯರ್ ಬ್ಯಾಗ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇವತ್ತು, ಅದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಒಳಗೆ ತುಂಬ ದಪ್ಪ ಕೊಟ್ಟಿದ್ದಾರೆ. ಆಮೇಲೆ ನಮಗೆಲ್ಲ ಟೈಮಲ್ಲಿ ಏನೂ ಇರಲೇ ಇಲ್ಲ, ನಾವು ಏನು ಬುಟ್ಟಿ ತೊಗೊಂಡು ಹೋಗ್ತೀವೋ ಅದನ್ನು ತೊಗೊಂಡು ಹೋಗ್ಬೇಕಾಗಿತ್ತು. ಈಗ ಹಾಗಲ್ಲ, ಅವ್ರು ಏನು ಕೊಡ್ತಾರೆ ಅದರಲ್ಲಿ ನಾವು ಹಾಕಿ ಕಳಿಸ್ಬೇಕು. ಹಾಗೆಯೇ ನೋಡಿ, ಅವ್ರ ಮಾವ ತಕ್ಕೊಟ್ಟಿದ್ದಂತೆ ಅದನ್ನು ಅಲ್ಲಿ ಬಿಸಾಕಿದ್ದಾನೆ. ಅವ್ನಿಗೇನು ಕೇರ್ ಇಲ್ಲ, ಅದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ನಾನು ಎಲ್ಲ ಎತ್ತಿಟ್ಟು ಕೊಡಬೇಕು ಅವನಿಗೆ. ಇಲ್ಲಿ ನೋಡಿ, ಇಲ್ಲಿ ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ತಾಯಿದ್ದಾನೆ. ಅಲ್ಲಿ ಎಲ್ಲ ಹಾಡ್ಕೊಂಡು ಕೂತಿದ್ದೀವಿ. ಸೊ ಇದನ್ನು ಮುಗಿಸ್ಕೊಂಡು ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಾಯಿತು. ಮತ್ತು ಇವಾಗ ಹೋಗಿ ಒಳಗಡೆ ಅಡುಗೆ ಮಾಡ್ಕೋಬೇಕು. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವತ್ತಿನ ಕೆಲಸ ಇಷ್ಟು ಮಾಡಿದ್ದೀನಿ. ಅಂದರೆ ಇನ್ನೂ ಬೈಂಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೂ 8 ಗಂಟೆಗೆ ನಮ್ಮ ಮನೆಯವ್ರು ಬರೋದು. 8 ಗಂಟೆಗೆ ಬರೋ ಅಷ್ಟೊತ್ತಿಗೆ ನಾನು ಅಡುಗೆ ರೆಡಿ ಮಾಡ್ಕೋಬೇಕು. ಅಡುಗೆಗೆ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ಸಿಸರ್ ತಗೋ, ಅಲ್ಲಿ ನೋಡಿ ವ್ಯವಸ್ಥೆ ನೋಡಿದ್ರಲ್ವ ಹೆಂಗಿತ್ತು ಅಂಥೇಳಿ. ಸಿಸರಲ್ಲಿ ಕಟ್ ಮಾಡುತ್ತಿದ್ದಾನೆ ನೋಡಿ. ಹೀಗಿತ್ತು ನಮ್ಮದು ಈ ಸಲ ಸಮ್ಮರ್ ಹಾಲಿಡೇಸು. ದಯ್ಯ ಚೌಡಿ ಎಲ್ಲ ಮುಗಿಸ್ಕೊಂಡು ಊರಲ್ಲೆಲ್ಲ ಮುಗಿಸ್ಕೊಂಡು ಬಂದಾಯಿತು. ರಿಲೇಟಿವ್ಸು ಮತ್ತು ನಮಗೆಲ್ಲರ ಜೊತೆನೂ ಕಾಲ ಕಳೆದಿದ್ದು ತುಂಬಾ ಖುಷಿಯಾಯಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ನೋಡೋಣ, ಇನ್ನು ಅಕ್ಟೋಬರ್ ರಜಾನೇ ಅಲ್ವಾ. ಸೊ ಅಷ್ಟೋ ತನಕ ಸ್ವಲ್ಪ ಬ್ಯುಸಿ. ನಾಳೆಯಿಂದ ಅವನಿಗೆ ಸ್ಕೂಲ್. ಸೊ ಎಲ್ಲರೂ ಅವನಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀರಾ ಅಂತ ಅನ್ಕೋತೀನಿ. ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಆದಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತೊಂದು ಲೀವ್ ಆಗಿದೆ, ಒಂದು 29th ಇವತ್ತು ರಜೆ ಸಿಕ್ಕಿದೆ. ಹಾಕಿದ್ದಾನೆ, ರಜೆ ಸಿಕ್ಕಿರೋದಲ್ಲ, ರಜೆ ಹಾಕಿದ್ದಾನೆ. ಸೊ ನಾಳೆಯಿಂದ ಕಂಪಲ್ಸರಿ ಸ್ಕೂಲ್ಗೆ ಹೋಗ್ತಾನೆ ಅಂತ ಅನ್ಕೋತೀನಿ. ಸೊ ಇಷ್ಟಾಗಿತ್ತು ನಮ್ಮೂರಿಂದು, ನಮ್ಮದು ಈ ಥರ ರೂಟೀನ್ಸ್ಗಳು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ.
ಅಂತ ಕೇಳ್ಕೊತೀನಿ. ಮತ್ತು ಇನ್ನು ನಮ್ಮ ಮನೆಯವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹಾಗೆಯೇ ನಾವೆಲ್ಲ ಕೆಲಸ ಮಾಡೋದು ನೋಡ್ಕೊಬಿಟ್ಟು ಆಮೇಲೆ ಒಂದು ಸ್ನೋ ಸಿಟಿ ಅಂತ ಎಲ್ಲ ಓಪನ್ ಆಗಿದೆ, ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಸಂಜೆ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಒಳಗೆ ಹೋಗಿ ನೋಡ್ದೋಣ ಹಿಂಗಿದೆ. ಬಂದಿರೋದು ಸ್ನೋ ವರ್ಲ್ಡ್ ಅಂತೇಳಿ ಇಲ್ಲಿ ಸಿಟಿಗೆ ಬಂದಿದ್ದೀವಿ. ಸ್ನೋ ವರ್ಲ್ಡ್ ಸಿಟಿಗೆ ಸೊ ನಮ್ಮ ಮನೆಯವ್ರು ಟಿಕೆಟ್ ತಗೊಂಡು ಹೋಗಿದ್ದಾರೆ ನೋಡಿ, ಟಿಕೆಟ್ ತಗೊಂಡು ಬರ್ತಾ ಇದ್ದಾರೆ. ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀನಿ ನಿಮ್ಗೂ, ಬನ್ನಿ. ನಾವು ಒಳಗಡೆ ಹೋದ್ಮೇಲೆ ದೊಡ್ಡ ಶಾಕೆ ಕಾದಿತ್ತು. ಸ್ನೋ ವರ್ಲ್ಡ್ ಅಂತ ಹೇಳ್ಬಿಟ್ಟು ನಾನು ತುಂಬ ಇಮ್ಯಾಜಿನೇಷನಲ್ಲಿ ಏನು ಸ್ನೋ ಇರುತ್ತೆ, ಹಂಗಿರುತ್ತೆ, ಈ ಥರ ಇರುತ್ತೆ, ಸ್ನೋ ಅಲ್ಲಿ ಆಟ ಆಡ್ಬೋದು. ಈಗ ಮೈಸೂರಲ್ಲೆಲ್ಲ ಮಾಡಿದಾರಲ್ವ, ಹಾಗೇ ನಮ್ಮ ಇಲ್ಲೂ ಮಾಡಿದ್ದಾರೆ ಅಂತ ಹೇಳಿ ಆ ಇಮ್ಯಾಜಿನೇಷನಲ್ಲಿ ನೈಟು ನಾವು ಊರಿಂದ ಬಂದ್ರೂ, ನನಗೆ ಕೆಲಸ ಇದ್ರೂ ಎಲ್ಲ ಮುಗಿಸ್ಕೊಂಡು ಆ ಕನಸಲ್ಲಿ ನಾವು ಒಳಗಡೆ ಅಂದರೆ ಸ್ನೋ ನಮ್ಮ ಮನೆಯವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡು ಹೋಗಿದ್ದು. ಅಲ್ಲಿ ಹೋಗಿ ನೋಡಿದ್ರೆ ಈ ಥರ ಇದೆ ನೋಡಿ, ಬರೀ ಒಂದು ಸ್ವಲ್ಪ ಎ ಸಿ ಫುಲ್ ಹಾಕಿದ್ರು, ಜಸ್ಟ್ ಅದು ಡಾಲ್ಸ್ ಎಲ್ಲ ಇಟ್ಟಿದ್ರು. ನೀವೇ ನೋಡ್ತಾ ಇದ್ದೀರಲ್ವ ಸ್ನೋ ವರ್ಲ್ಡ್ ಹೇಗಿದೆ ಅಂತ ಹೇಳಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ ನಿಮಗೆ. ನನಗಂತೂ ಫುಲ್ ಶಾಕ್ ಅಂದರೆ ಫುಲ್ ಶಾಕ್ ಆಯಿತು ಅಲ್ಲಿ ಸ್ನೋ ವರ್ಲ್ಡ್ಗೆ ಹೋಗಿ. ಅಂದರೆ ಒಳಗಡೆ ಫುಲ್ ಸ್ನೋ ಇರುತ್ತೆ ಅಂತ ಆ ಇಮ್ಯಾಜಿನೇಷನಲ್ಲಿ ಹೋಗಿದ್ದು. ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಆ್ಯಕ್ಚುಲಿ ಹೋಗಿ. ನಾವು ಹೋಗ್ತಾನೆ ಇರ್ತೀವಿ ನಾವು ಎಕ್ಸಿಬಿಷನ್ಗೆ ಅಂತ ಹೇಳಿ. ಅಂದರೆ ಈ ಏನೋ ಒಂದು ಹೊಸದಾಗಿ ಏನೋ ಇರ್ಬೋದು ಅಂತ ಅದರೊಳಗೆ ಹೋಗಿದ್ದು. ನೋಡಿದ್ರೆ ಈ ಥರ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆಮೇಲೆ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫುಲ್ ಅಲ್ಲಿ ಸಾಂಗ್ಸ್ ಎಲ್ಲ, ಅದೇ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಹಾಗಾಗಿ ನನಗೆ ವಿಡಿಯೋದಲ್ಲಿ ಅದು ಬಂದೇ ಬರುತ್ತಲ್ವ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ನಾನು ಅಲ್ಲೇ ಹೋಗ್ತಾ ಇರಬೇಕಾದ್ರೆ ಅಲ್ಲಿಂದ ನೋಡ್ಕೊಂಡು, ಮಾಮೂಲಿ ಅದು ಯಾವಾಗಲೂ ಎಕ್ಸಿಬಿಷನ್ ಇರುತ್ತಲ್ವ ಅಂತ ಹೇಳಿ ಈ ಥರ ಅಂತ ಹೇಳಿದರೆ ನಾವು ಯಾವಾಗಲಾದರೂ ಫ್ರೀಯಾಗಿ ಇದ್ದಾಗ ಹೋಗ್ತಾ ಇದ್ವಿ. ಬಟ್ ನಾವು ಸ್ನೋ ವರ್ಲ್ಡ್ ಅಂತ ಹೇಳಿದ್ರೆ ಏನೋ ಇಮ್ಯಾಜಿನೇಷನ್ ಇಟ್ಕೊಂಡು ಬಂದ್ವಲ್ವ, ಅದೇ ನಮ್ಮದು ತಪ್ಪಾಗಿದ್ದು ಇಲ್ಲಿ ವರ್ಷಕ್ಕೆ 2 ಸಲ ಇಟ್ಕೊಂಡಿರ್ತಾರೆ. ನಾವು ಯಾವಾಗಲೂ ವರ್ಷಕ್ಕೆ 2 ಸಲ ಅಂತೂ ಹೋಗ್ತೀವಿ ಎಕ್ಸಿಬಿಷನ್ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನನ್ನ ಮಗನಿಗೆ ಬರೀ ಸ್ಕೂಲ್ ಆಗಿರುತ್ತೆ, ಅವನಿಗೂ ಒಂಥರ ಮೈಂಡ್ ಫ್ರೀ ಇರುತ್ತೆ ಅಂತ ಹೇಳಿ ನಾವು ಎಕ್ಸಿಬಿಷನ್ಗೆ ಹೋಗ್ತೀವಿ. ನಾವು ಈ ಥರ ಸ್ನೋ ವರ್ಲ್ಡ್ ಅಂತ ಹೇಳಿದ್ರೆ ಇಮ್ಯಾಜಿನೇಷನಲ್ಲಿ ಇದ್ವಲ್ವ, ಹಾಗಾಗಿ ಬೇಗ ಬಂದ್ವಿ, ಇಲ್ಲಾಂದರೆ ಲೇಟಾಗೇ ಬರ್ಬೋದಾಗಿತ್ತು. ಹಾಗೆಯೇ ಯಾವುದಾದ್ರೂ ಗೇಮ್ಸ್ ಇದ್ದರೆ ಆಟ ಆಡ್ಕೊ ಅಂತ ಹೇಳಿ ಬಿಟ್ಟಿದ್ವಿ. ಇವನಂತೂ ಇದರಲ್ಲಂತೂ ಜಂಪಿಂಗ್ ಏನಂತಾರೆ ಇದು ನನಗೆ ಗೊತ್ತಿಲ್ಲಪ್ಪ, ಇದರಲ್ಲಂತೂ ತುಂಬಾ ಆಟ ಆಡ್ದ. ಅಲ್ಲಿ ತುಂಬ ಸೌಂಡ್ ಡಿಸ್ಟರ್ಬೆನ್ಸ್ ಇರ್ತಿತ್ತು. ನನಗಂತೂ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಬರೀ ವೀಡಿಯೋ ಮಾಡ್ಕೊಳ್ಬೋದಿತ್ತು ಬಿಟ್ಟರೆ ನನಗೆ ಯಾವ ಥರದ್ದು ಮಾತಾಡೋದಕ್ಕಾಗ್ತಿರ್ಲಿಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ. ಹಾಗಾಗಿ ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ನಮಗೆಲ್ಲ ಜಾತ್ರೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದು ಸಲನೇನೋ ಬರ್ತಾಯಿತ್ತು. ಅದು ನಾವು ಸ್ವಲ್ಪ ದೊಡ್ಡವರಾದಮೇಲೆ. ಅದು ನಮ್ಮಪ್ಪ ಅಂತೂ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ನಮ್ಮಪ್ಪಂಗೆ ಆ ಥರ ಎಲ್ಲ ಹೋಗೋದು ಮಾಡೋದು ಅದೆಲ್ಲ ಇಷ್ಟನೇ ಆಗ್ತಾಯಿರಲಿಲ್ಲ. ಓದಬೇಕು, ಸ್ಕೂಲ್ಗೆ ಹೋಗಬೇಕು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ಬೇಕು ಅನ್ನೋದೊಂದು ನಮ್ಮಪ್ಪನ ಮೈಂಡ್ ಸೆಟ್ ಜಾಸ್ತಿ ಇದ್ದಿತ್ತು. ಅದೇ ನಮ್ಮ ಚಿಕ್ಕಪ್ಪ ಇದ್ದಿದ್ದಲ್ವ, ನಮ್ಮ ಚಿಕ್ಕಪ್ಪಂಗೆ ಎಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ಜಾತ್ರೆಗೆಲ್ಲ ತಿರುಗಿಸ್ಬೇಕು, ಆಮೇಲೆ ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಕರ್ಕೊಂಡು ಹೋಗ್ಬೇಕು, ಆ ಥರ ಎಲ್ಲ ಇಂಟ್ರೆಸ್ಟ್ ನಮ್ಮ ಚಿಕ್ಕಪ್ಪಂಗೆ ತುಂಬ ಇರ್ತಿತ್ತು. ಹಂಗಾಗಿ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗೋರು. ನಮಗೆ ಎಲ್ಲಿಗೆ ಬರಬೇಕಿತ್ತು ಅಂದರೆ ತುಂಬ ದೂರ ಬರಬೇಕಿತ್ತು. ಒಂದು ಜಾತ್ರೆ ಅಂತ ಹೇಳಿದ್ರೆ ನಮಗೆ ಸಕಲೇಶ್ಪುರಕ್ಕೆ ಬರಬೇಕಿತ್ತು. ತುಂಬ ದೂರನೇ ಆಗುತ್ತೆ ನಮಗೆ. ಅಲ್ಲಿಗೆ ವರ್ಷಕ್ಕೆ ಒಂದೇ ಸಲ ಬರ್ತಾಯಿದ್ದು. ಅದು ನಾವು ಹೋಗ್ತಾಯಿದ್ದು ವರ್ಷದಲ್ಲಿ ಅದೇ ಒಂದು 2-3 ಸಲ ಹೋಗಿರ್ಬೋದು ಅಷ್ಟೇ. ಇವಾಗಿನ ಮಕ್ಳಿಗೆ ಹಾಗಲ್ಲ. ಮಕ್ಕಳಿಗೆ ಎಲ್ಲಾದರೂ ನೋಡಿದ ತಕ್ಷಣ ಮಕ್ಕಳು ಆಸೆ ತೀರಿಸ್ಬೇಕು ಅಂಥೇಳಿ ಎಲ್ಲಿದ್ರೂ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಮತ್ತು ಮಕ್ಕಳಿಗೆ ಕೇಳಿದ ತಕ್ಷಣ ತಕ್ಕೊಡ್ತೀವಿ, ಹೇಳಿದ ತಕ್ಷಣ ನಾವು ಅದನ್ನು ಈಡೇರಿಸ್ತೀವಿ. ಮೊದಲೆಲ್ಲ ನಮ್ಗೆ ಹಂಗಿರಲಿಲ್ಲ. ಒಂದು ಕೇಳಿದ್ರೆ ಅವ್ರು ಎಷ್ಟು ಸತಾಯಿಸಿ ಮಾಡಿ ಎಲ್ಲ ನಮಗೆ ಕೊಡಿಸ್ಬೇಕು ಅಂತ ಹೇಳಿದ್ರೆ ಅದ್ರ ಬೆಲೆ ಅಷ್ಟೊತ್ತಿಗೆ ನಮ್ಗೆ ತಿಳಿದು ಹೋಗ್ಬಿಟ್ಟಿರುತ್ತಿತ್ತು. ಒಂದ್ರ ಬೆಲೆ ತಿಳಿಬೇಕು ಅಂತ ಹೇಳಿದ್ರೆ ಹಂಗೆ ಮಾಡಿದ್ರೆ ಮಾತ್ರ ಅದ್ರ ಬೆಲೆ ತಿಳಿಯೋದು ಅಂತ ಇವಾಗ ನನಗೆ ಅರ್ಥ ಆಗ್ತಾಯಿದೆ.
ಇವಾಗಿನ ಮಕ್ಳಿಗೂ ನಾನು ಅದನ್ನೇ ಹೇಳೋದು, ಒಂದು ಸಡನ್ನಾಗಿ ಸಿಗೋದಕ್ಕಿಂತ ಅದನ್ನು ಕಾದು ಕಾದು ನಮಗೆ ಸಿಗೋದ್ರಲ್ಲಿ ತೃಪ್ತಿ ಇದೆಯಲ್ಲ, ಅದು ಹೇಳೋಕ್ಕೆ ತೀರ್ದು ಅಲ್ವಾ, ನಿಮಗೆ ಗೊತ್ತಿದೆ ಎಲ್ಲರಿಗೂ. ಹಾಗೆಯೇ ನಾವು ಅಲ್ಲಿ ನಿಂತ್ಕೊಂಡಿದ್ವಿ, ಅವ್ನು ಆಟಾಡ್ತಾ ಇದ್ದ, ನಮಗೇನು ಆಟಾಡೋದಕ್ಕೆ ಇರಲಿಲ್ಲ. ನಮಗೇನು ಆಟಾಡೋದಕ್ಕೆ ಕೊಲಂಬಸ್ ಇತ್ತು, ಆಮೇಲೆ ಜಾಯಿಂಟ್ ಫೀಲ್ ಇತ್ತು. ಅವೆರಡು ನನಗೆ ಡೆಡ್ ಅಪೋಸಿಟ್ಸು, ಎರಡರಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿ. ಆಮೇಲೆ ಮಗ ಬೇರೆ ಇದ್ದ, ನಾನು ಬರ್ತೀನಿ ಅಂತಾನೆ, ಮತ್ತೆ ಹೋದ ತಕ್ಷಣ ವಾಪಸ್ ನನಗೆ ಆಗಲ್ಲ, ಮತ್ತೆ ಕೆಳಗೆ ಬಾ ಅಂತ ಹೇಳ್ತಾನೆ. ಅದಕ್ಕೆ ಅದ್ರದ್ದು ಇದೇ ಬೇಡ ಅಂತ ಹೇಳಿಬಿಟ್ಟು ಚರ್ಮುರಿ ತಿನ್ನೋಣ ಅಂತ ಬಂದಿದ್ದೀನಿ. ಚರ್ಮುರಿ ಅಂತೂ ಸಖತ್ತಾಗಿ ಹಾಕ್ಕೊಟ್ರು ಅಂಕಲ್ ಅಂತೂ. ಅಂದರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾವಿನಕಾಯಿ ಹಾಕಿಸ್ಕೊಂಡು ನಾನು ಇದು ಮಾಡಿಕೊಂಡೆ, ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೆ ಅವ್ರ ಜೊತೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು, ಸಖತ್ತಾಗಿತ್ತು. ಸ್ಪೆಷಲ್ ಐಟಮ್ ಪೊಲೀಸ್ ಐಸಿಬಿ ನಂಬರ್. ಮೊಬೈಲ್ನ ಕಳ್ಳ ಯಾರು, ಮೊಬೈಲ್ ಮಾಲೀಕ ಯಾರು ತೋರಿಸ್ತಾರೆ ಸಿಐಡಿ ಚಾನ್ಸಿ. ಎಕ್ಸಿಬಿಷನ್ ನಲ್ಲಿ ಜಾತ್ರೆಯಲ್ಲಿ 4 ಹುಡುಗಿಯರಿಗೆ ಲೈನ್ ಹೊಡೆಯುವವರು ಯಾರು? ಚಿಕ್ಕ ನಾಯಿಗಳಿಂದ ನಮಸ್ತೆ ನಮಸ್ಕಾರ. 2 ಪುಟಾಣಿ ನೀವೇ ನೋಡಿದ್ರಲ್ಲ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂಥೇಳಿ, ತುಂಬ ಸೌಂಡ್ಸ್ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಲಾಸ್ಟ್ ಇಯರ್ 1 ವರ್ಷದ ಹಿಂದೆ ಇದೇ ಥರ ಕರ್ಕೊಂಡು ಬಂದಿದ್ವಿ. ಆವಾಗ ಇಲ್ಲಿ ಏನು ಅವನು ಹತ್ತಾ ಇದ್ದಾನೆ, ಅಲ್ಲಿಗೆ ಹತ್ತೋದಕ್ಕೆ ಎಷ್ಟು ಗೋಳಾಡ್ತಿದ್ದ ಅಂತ ಹೇಳಿದ್ರೆ, ಅಳೋದು, ಅಲ್ಲಿಗೆ ಹೋಗೋದಕ್ಕೇನೋ ಮೇಲೆ ಹೋಗೋನು, ಕೆಳಗಡೆ ಬರಬೇಕಾದ್ರೆ ಅಷ್ಟು ನಮ್ಮನ್ನು ಹಿಂಸೆ ಮಾಡೋನು, ಕೆಳಗೆ ಇಳಿತಾ ಇರಲಿಲ್ಲ, ಅಷ್ಟು ಧೈರ್ಯ ಇರಲಿಲ್ಲ. ಅಂದರೆ ಚಿಕ್ಕವನು ಹೋಗಲಿ, ಅವನು ಇದು ಮಾಡ್ತಾನೆ ಅಂತ ನಾನು ಅಂದ್ಕೊತಿದ್ದೆ. ಬಟ್ ಅವನು 1 ವರ್ಷಕ್ಕೆ ಇಷ್ಟೊಂದು ಪಿಕಪ್ ಆಗಿರೋದು ತುಂಬ ಖುಷಿ ಆಗ್ತಾಯಿದೆ. ಮೇಲೆ ಹೋದವನು ಇವಾಗ ಚೆನ್ನಾಗಿ ನೀಟಾಗಿ ಅದು ಕುಣ್ಕೊಂಡು ಬರ್ತಾ ಇದ್ದಾನೆ. ಅದೇ ಹೋದ ವರ್ಷ ಅಂತೂ ನಮ್ಮನೆಯವ್ರು ಹೋಗಬೇಕಾಗಿತ್ತು, ಮೇಲೆ ಹೋಗ್ಬಿಟ್ಟು ಕೆಳಗಡೆ ಇಳಿಬೇಕಾಗಿತ್ತು. ಅದು ದೊಡ್ಡವರಂತೂ ಅಲ್ಲೋಡೆ ಇಲ್ಲ ಅದರೊಳಗೆ. ಹಾಗೆಯೇ ಆ ಮಧ್ಯದಲ್ಲೂ ನಮ್ಮ ಮನೆಯವ್ರಿಗೆ ಬೇರೆ ಕಾಲೆಲ್ಲ ಬರ್ತಾಯಿತ್ತು, ನಮ್ಮ ಕೈಗೇ ಸಿಗ್ತಾ ಇರಲಿಲ್ಲ. ನಾನು ನನ್ನ ಮಗ ಇಬ್ಬರೇ ಇರ್ತಾಯಿದ್ದು. ಹಾಗೆ ನಾನು ಒಬ್ಬಳೇ ಇದ್ದೆ ಅಂತ ಹೇಳಿಬಿಟ್ಟು ಇವರು ಪೊಟ್ಯಾಟೊ ಟ್ವಿಸ್ಟರ್ ತರ್ತೀನಿ ಅಂತ ಹೋದರು. ನಾನು ಹಾಗೇ ಸುಮ್ಮನೆ ಅದೇ ಥರ ಅಲ್ಲಿ ಏನೇನಿದೆ ಅಂತ ಹೇಳಿ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೆ. ಸ್ಪೆಷಲ್ ಐಟಮ್ ಪೊಲೀಸ್ ಐಸಿಬಿ ನಂಬರ್. ಮೊಬೈಲ್ನ ಕಳ್ಳ ಯಾರು, ಮೊಬೈಲ್ ಮಾಲೀಕ ಯಾರು ತೋರಿಸ್ತಾರೆ ಸಿಐಡಿ ಚಾನ್ಸಿ. ಎಕ್ಸಿಬಿಷನ್ ನಲ್ಲಿ ಜಾತ್ರೆಯಲ್ಲಿ 4 ಹುಡುಗಿಯರಿಗೆ ಲೈನ್ ಹೊಡೆಯುವವರು ಯಾರು? ನಾವು ಸ್ನೋ ಸಿಟಿ ಅಂತ ಬಂದರೆ ಅದು ಸ್ನೋ ಸಿಟಿ ಆಗಿರಲಿಲ್ಲ, ಬರೀ ಈ ಥರ AC ಹಾಕಿದ್ದಾರೆ, ತೋರಿಸ್ತೀನಿ. ಈ ಥರ AC ಹಾಕಿದ್ದಾರೆ. ಇದು ಫುಲ್ ಕೋಲ್ಡ್ ಅಂದರೆ ಕೋಲ್ಡ್ ಇದೆ. ಇದು ಸ್ನೋ ಸಿಟಿ ಅಂತ ಹೇಳೋದು. ತುಂಬ ಬೇಜಾರಲ್ಲಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕೂ ಆಗಲ್ಲ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಬಾಯ್. ಹೊರಗಡೆ ಬಂದ್ವಿ ಹೋಗೋಣ ಅಂತ. ಅಲ್ಲಿ ಸ್ನೋ ಸಿಟಿ ಅಂದರೆ ಏನೂ ಇರಲಿಲ್ಲ.